ವೀಕ್ಷಕರೇ, ಸಮ್ಯಕ್ವಾಣಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ತುಕಾರಾಮ್ ಗೌರೆ. ಬೀದರ್ ನಗರದ ನಾಗಲೋಕ ಬುದ್ಧ ವಿಹಾರದಲ್ಲಿ ಭಾರತೀಯ ಬೌದ್ಧ ಮಹಾಸಭೆ ಜಿಲ್ಲಾ ಶಾಖೆ ಅಧ್ಯಕ್ಷರಾದ ರಾಜಪ್ಪ ಗುನ್ನಳ್ಳಿಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲೆಯ ಬೌದ್ಧಾಚಾರ್ಯರಿಗೆ ಮಾಸಿಕ ಗೌರವಧನವನ್ನು ನೀಡುವ ಕುರಿತು ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಮನವಿ ಸಲ್ಲಿಸುವ ಸಂಬಂಧವಾಗಿ ಮಹತ್ವದ ಸಭೆ ನಡೆಯಿತು. ಈ ಸಭೆಯಲ್ಲಿ ರಾಜ್ಯ, ಜಿಲ್ಲಾ, ತಾಲೂಕು ಮತ್ತು ಗ್ರಾಮ ಮಟ್ಟದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸಂಪೂರ್ಣ ಮಾಹಿತಿಗಾಗಿ ಸುದ್ದಿ ನೋಡಿಕೊಂಡು ಬರೋಣ ಬನ್ನಿ. ಇವರ ಧಮ್ಮಕ ಕಾರ್ಯಕ್ಕೆ ಕೂಡ ಪರಿವಾರ ವಂದನೆಯನ್ನು ಸಲ್ಲಿಸುತ್ತಾ, ಇಂದು ಭಾರತೀಯ ಬೌದ್ಧ ಮಹಾಸಭೆ ಬೀದರ್ ವತಿಯಿಂದ ಬೌದ್ಧಾಚಾರ್ಯರ ಒಂದು ಸಭೆಯನ್ನು ಕರೆಯಲಾಗಿದೆ. ಈ ಸಭೆಯಲ್ಲಿ ಸುಮಾರು 32 ಬೌದ್ಧ ವಿಹಾರದ ಬೌದ್ಧಾಚಾರ್ಯರ ಒಂದು ಸಭೆಯನ್ನು ಕರೆಯಲಾಗಿ, ಈ ಒಂದು ಸಭೆಯಲ್ಲಿ ನಮ್ಮ ಭಾರತೀಯ ಬೌದ್ಧ ಮಹಾಸಭೆಯ ವತಿಯಿಂದ ವಿವಿಧ ಗ್ರಾಮಗಳಲ್ಲಿ ಮತ್ತು ಬಡಾವಣೆಗಳಲ್ಲಿ ಅಂಬೇಡ್ಕರ್ ಭವನಗಳನ್ನೇ ಬೌದ್ಧ ವಿಹಾರನ್ನಾಗಿ ಪರಿವರ್ತನೆ ಮಾಡಿಕೊಂಡು ಅಲ್ಲಿ ವಾರಕ್ಕೆ ಒಂದು ಸಲ ಪ್ರತಿ ರವಿವಾರದಂತೆ ಆಯಾ ಬಡಾವಣೆಯ ಎಲ್ಲ ಬೌದ್ಧರು ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಗವಾನ್ ಬುದ್ಧರು ಬೋಧಿಸಿರ್ತಕ್ಕಂಥ ಬೌದ್ಧ ಧಮ್ಮದ ವಂದನಾ ಸೂತ್ರಪಟನ್ನು ಹೇಳುವುದಾಗಲಿ, ಬುದ್ಧ ಮತ್ತು ಆತನ ಧಮ್ಮದ ವಾಚನವನ್ನಾಗಲಿ, ಒಟ್ಟಾರೆಯಾಗಿ ಬೌದ್ಧ ಧಮ್ಮದ ಸಂಸ್ಕಾರಗಳು ನಡೆಸಿಕೊಂಡು ಹೋಗಬೇಕಂತಕ್ಕಂಥ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ತೀರ್ಮಾನವನ್ನು ಈ ಸಭೆಯಲ್ಲಿ ನಾವು ಮಾಡಿದ್ದೇವೆ. ಈ ಒಂದು ಸಭೆಯ ಮುಖಾಂತರ ಇಡೀ ಒಂದು ಬೀದರ್ ಜಿಲ್ಲೆಯಲ್ಲಿ ಬೌದ್ಧ ಧರ್ಮದ ಆಚಾರ ವಿಚಾರಗಳು ಸಂಸ್ಕಾರಗಳು ಗ್ರಾಮೀಣ ಭಾಗದ ಜನಗಳಿಗೆ ಕೂಡ ಹೆಚ್ಚು ಇದು ಪ್ರಚಾರ ಮತ್ತು ಪ್ರಸಾರ ಮಾಡಿ ಅವರಲ್ಲಿ ಒಂದು ಅರಿವು ಮೂಡಿಸಿ ಒಂದು ಸುಜ್ಞಾನದ ದಾರಿಯಲ್ಲಿ ಕರೆದುಕೊಂಡು ಹೋಗಬೇಕು. ಒಟ್ಟಾರೆಯಾಗಿ ಗ್ರಾಮೀಣ ಭಾಗದ ಜನಗಳು ಏನು ವಿಶೇಷವಾಗಿ ನಮ್ಮ ಯುವಜನಾಂಗ ತಪ್ಪು ದಾರಿಗೆ ಹೋಗ್ತಾ ಇದ್ದಾರೋ ಅವರನ್ನು ಕೂಡ ಸರಿಯಾದ ಮಾರ್ಗಕ್ಕೆ ತಗೊಂಡು ಬರಬೇಕು. ಒಟ್ಟಾರೆಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟಿರ್ತಕ್ಕಂಥ ಒಂದು ದೊಡ್ಡ ಕನಸು ಅದು ಏನಂದರೆ ಭಾರತವನ್ನು ಪ್ರಬುದ್ಧ ಭಾರತವನ್ನಾಗಿ ಮಾಡಬೇಕು, ಆಮೇಲೆ ಶೋಷಿತ ಸಮುದಾಯಗಳು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅಂತಕ್ಕಂಥ ಆಶಯ ಆಕಾಂಕ್ಷೆ ಇಟ್ಕೊಂಡು ಇವತ್ತು ಈ ಒಂದು ಸಭೆಯನ್ನು ಕರೆಯಲಾಗಿದೆ. ಈ ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೌದ್ಧಾಚಾರ್ಯರು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಬೌದ್ಧ ಧರ್ಮದ ಪ್ರಚಾರ ಪ್ರಸಾರ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಕಂಕಣಬದ್ಧರಾಗಿದ್ದೇವೆ ಎನ್ನುವ ವಿಚಾರವನ್ನು ತಮ್ಮ ಮಾಧ್ಯಮದ ಮೂಲಕ ಪ್ರಚಾರ ಮಾಡಬೇಕಾಗಿ ನಾನು ಅರಿಕೆ ಮಾಡಿಕೊಳ್ಳುತ್ತೇನೆ. ನನ್ನ ಹೆಸರು ರಾಜಪ್ಪ ಗುನ್ನಳ್ಳಿಕರ್, ಭಾರತೀಯ ಬೌದ್ಧ ಮಹಾಸಭೆ ಜಿಲ್ಲಾಧ್ಯಕ್ಷರು, ಬೀದರ್.